ಬಳ್ಳಾರಿ ಜೈಲಿನಲ್ಲಿ ದರ್ಶನ್ಗೆ ಕಾಡ್ತಾ ಇದೆಯಂತೆ ಒಂಟಿತನ. ಕುಟುಂಬಸ್ಥರು ಭೇಟಿಯಾದರೆ ಒಂದಷ್ಟು ಧೈರ್ಯ ಬರುತ್ತೆ ಅಂತ ಹೇಳಿ. ಅಪರಿಚಿತ ಜಾಗ, ಪರಿಚಿತರು ಬೇಕಾದಂಥವರು ಅಲ್ಲಿ ಯಾರೂ ಇಲ್ಲ. ಪರಪ್ಪನಗ್ರಹಾರಕ್ಕೂ ಬಳ್ಳಾರಿಗೂ ತುಂಬ ವ್ಯತ್ಯಾಸಗಳಿದ್ದಾವೆ, ಅಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ಸೊ ಹೀಗಾಗಿ ದರ್ಶನ್ ಒಂಟಿಯಾಗಿರುವ ಕಾರಣಕ್ಕಾಗಿ ಮೆಂಟಲಿ ವೀಕ್ ಆಗ್ತಾ ಹೋಗ್ತಾರೆ ಅಂತ ಹೇಳಿ ಹೀಗಾಗಿ ಬಳ್ಳಾರಿಯಲ್ಲೇ ಮನೆ ಮಾಡಿ ಆಗಾಗ ಜೈಲಿಗೆ ಹೋಗಿ ಭೇಟಿಯಾಗಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಎನ್ನುವ ಮಾಹಿತಿ ಇದೆ. ದರ್ಶನ್ಗೆ ಬೆನ್ನು ನೋವಿನ ಸಮಸ್ಯೆ ಕಾಣಿಸ್ಕೊಂಡಿದೆಯಂತೆ. ಆರೋಗ್ಯ ತಪಾಸಣೆ ಬೇಕಾಗುತ್ತೆ. ಇಲ್ಲಿನ ಜೈಲಿನ ಆರೋಗ್ಯಾಧಿಕಾರಿಗಳು ಅದನ್ನು ನೋಡ್ಕೊಳ್ತಾರೆ. ಅಗತ್ಯ ಬಿದ್ದರೆ ಹೊರಗಿನ ಆಸ್ಪತ್ರೆಗಳಿಗೆ ರವಾನಿಸಿ ಅಥವಾ ಅವರನ್ನು ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸುವಂಥ ವ್ಯವಸ್ಥೆ ಆಗುತ್ತೆ. ಆದರೆ ಸಾಮಾನ್ಯವಾಗಿ ಜೈಲಿನಲ್ಲಿರುವಂಥ ಆರೋಪಿಗಳಿಗೆ ಅಥವಾ ಕೈದಿಗಳಿಗೆ, ಸಜಾ ಕೈದಿಗಳಿಗೆ ಆರೋಗ್ಯಾಧಿಕಾರಿಗಳನ್ನು ನೇಮಕ ಮಾಡಿರ್ತಾರೆ. ಅವರು ಅಲ್ಲಿನ ಜೈಲಿನಲ್ಲಿರುವಂಥ ವ್ಯಕ್ತಿಗಳಿಗೆ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಇನ್ನು ದರ್ಶನ್ ಭೇಟಿಗೆ, ಕುಟುಂಬಸ್ಥರ ಭೇಟಿಗೆ ಅವಕಾಶ ಇದೆ. ಹೀಗಾಗಿ ಅಟ್ಲೀಸ್ಟ್ ವಾರದಲ್ಲಿ 1 ಸಲನೋ 2 ಸಲನೋ ದರ್ಶನ್ಗೆ ಮೀಟ್ ಮಾಡಿ, ಭೇಟಿಯಾಗಿ, ಮಾತನಾಡಿ ಬಂದರೆ ನಮ್ಮವರು ನನ್ನ ಜೊತೆ ಇದ್ದಾರೆ ಅನ್ನೋ ಭಾವನೆ ಬರುತ್ತೆ. ನಾನೆಲ್ಲೋ ಇದ್ದೇನೆ, ನನ್ನ ಕುಟುಂಬ ಎಲ್ಲೋ ಇದೆ, ನಾನು ಒಂಟಿತನ ಆಗಿದ್ದೇನೆ, ಒಬ್ಬಂಟಿ ಆಗಿದ್ದೇನೆ ಇಲ್ಲಿ ಅಪರಿಚಿತ ಜನರ ಮಧ್ಯೆ, ಅದು ಬಳ್ಳಾರಿ ಎಂಬ ಜಾಗದಲ್ಲಿ. ಸೊ ಹೀಗಾಗಿ ಇವೆಲ್ಲವೂ ಕೂಡ ಕಷ್ಟ ಆಗತ್ತೆ ಅನ್ನೋ ಕಾರಣಕ್ಕಾಗಿ ಸೊ ವಿಜಯಲಕ್ಷ್ಮಿ ಈಗ ಬಳ್ಳಾರಿಗೆ ಶಿಫ್ಟ್ ಆಗಿ ದರ್ಶನನ್ನು, ಆರೋಗ್ಯವನ್ನು, ಯೋಗಕ್ಷೇಮವನ್ನು ಹೊರಗಡೆ ಇದ್ದೂ ಕೂಡ ಎಷ್ಟು ಸಾಧ್ಯವಾಗುತ್ತೋ, ಜೈಲಿನ ನಿಯಮಗಳು ಎಷ್ಟು ಪರ್ಮಿಟ್ ಮಾಡುತ್ತೋ ಅಷ್ಟನ್ನೂ ಕೂಡ ಮಾಡಬೇಕು ಅಂತ ಹೇಳಿ ವಿಜಯಲಕ್ಷ್ಮಿ ಯೋಚಿಸ್ತಾ ಇದ್ದಾರಂತೆ. ಸೊ ಬಳ್ಳಾರಿಯಲ್ಲಿ ಮನೆ ಹುಡುಕಾಟ ಮಾಡ್ತಾ ಇದ್ದಾರಂತೆ. ಮನೆ ಸಿಕ್ಕರೆ ಬೆಂಗಳೂರಿನಿಂದ ವಿಜಯಲಕ್ಷ್ಮಿ ತಮ್ಮ ಕುಟುಂಬ ಸಮೇತವಾಗಿ ಅಲ್ಲಿಗೆ ಶಿಫ್ಟ್ ಆಗ್ತಾರಂತೆ ದರ್ಶನ ಯೋಗಕ್ಷೇಮಕ್ಕಾಗಿ.